ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲಿಗೆ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಆ ವಿಘ್ನ ವಿನಾಶಕ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ನಾನು ಗಣೇಶನ ಮುಂದೆ ಇಡೋದಕ್ಕೆ ಅಂತ ಹೇಳಿ 9 ಥರ ನವಧಾನ್ಯಗಳನ್ನು ಮೊಳಕೆ ಕಟ್ಟಿ ಈ ಪೈರನ್ನು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಇದನ್ನು ಡೆಕೋರೇಷನ್ಗೆ ಗಣೇಶನ ಮುಂದೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಗಣೇಶನ ಕೂರಿಸೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಗಣೇಶ ಹಬ್ಬ ಅಂದರೆ ಎಲ್ಲರಿಗೂ ಸಂತೋಷ, ಸಡಗರ. ಚಿಕ್ಕ ವಯಸ್ಸಿಂದೆಲ್ಲ ತುಂಬಾ ನೆನಪಾಗುತ್ತೆ ಈ ಹಬ್ಬದ ಟೈಮಲ್ಲಿ. ನಾವು ಅಕ್ಕಪಕ್ಕದ ಫ್ರೆಂಡ್ಸ್ಗಳೆಲ್ಲ ಸೇರಿ 101 ಗಣಪತಿನ ನೋಡೋಕ್ಕೆ ಹೋಗೋದು, 101 ಗಣೇಶನಿಗೆ ಅಕ್ಷತೆಯನ್ನು ಹಾಕೋದು, ಈ ಥರದನ್ನೆಲ್ಲ ಮಾಡ್ತಿದ್ವಿ. ಬಟ್ ಈಗಂತೂ ಅದೆಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ. ಆದರೂ ಅಕ್ಕಪಕ್ಕ ಗಣಪತಿಗಳನ್ನೆಲ್ಲ ಪಕ್ಕದ ಗಲೀಲಿ ಹೇಗೆ ಕೂರಿಸಿರ್ತಾರೆ, ಮತ್ತು ಆರ್ಕೆಸ್ಟ್ರಾ ಮಾಡೋದು, ಗಣೇಶನ ಮುಂದೆ ಆ್ಯಕ್ಟಿವಿಟೀಸ್ ಏನಾದರೂ ಮಾಡಿಸೋದು, ಈ ಥರದನ್ನೆಲ್ಲ ಮಾಡಿಸ್ತಾ ಇದ್ದರು. ಈಗಲೂ ಕೂಡ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಗಣೇಶನ ಕೂರಿಸಿದ್ರೆ ನೋಡೋಕ್ಕೆ ಹೋಗೋದನ್ನೇ ಆಗಿರ್ಬೋದು, ಆರ್ಕೆಸ್ಟ್ರಾ ಮಾಡೋದನ್ನು ಕೇಳೋದಕ್ಕೆ ಒಂಥರ ತುಂಬಾ ಖುಷಿ ಅನಿಸ್ತಾ ಇರುತ್ತೆ. ಈಗ ನಾನು ಗಣೇಶನ ಕೂರಿಸ್ತಾ ಇದ್ದೀನಿ. ಸಿಂಪಲ್ಲಾಗೇ ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ನಮ್ಮನೆ ಗಣೇಶ ಅಂತೂ ಈ ಸತಿ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು. ತುಂಬ ದೊಡ್ಡ ಗಣೇಶನ ಏನು ತಂದಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿರೋ ಅಂಥ ಗಣಪತಿನ ತಂದು ಕೂರಿಸ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಡೆಕೋರೇಷನ್ ಮಾಡೋದಿತ್ತು ಅದನ್ನೆಲ್ಲನೂ ಕೂಡ ಮಾಡಿಕೊಂಡು ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿ ಮುಗಿಸೋಣ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ. ಮಕ್ಳುಗಳು ಎದ್ದರೆ ಈ ಅಲಂಕಾರ ಮಾಡೋದಕ್ಕೂ ಬಿಡೋದಿಲ್ಲ. ಹಾಗಾಗಿ ಸ್ವಲ್ಪ ಅವ್ರು ಎದ್ದೇಳೋದಕ್ಕಿಂತ ಮುಂಚೆ ಬೇಗನೆ ಹಬ್ಬದ ತಯಾರಿ ಎಲ್ಲನೂ ಮಾಡಿ ಮುಗಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಗಣೇಶನಿಗೆ ಎಲ್ಲ ಅಲಂಕಾರ ಮಾಡಿ ಮುಗಿಸಿದಾಗಿದೆ. ಗೌರಿ ಗಣೇಶ ಎರಡನ್ನೂ ಕೂರಿಸಿ ಆಗಿದೆ. ಈಗ ಮನೆಯಲ್ಲಿ ಗಣೇಶನಿಗೆ ನೈವೇದ್ಯನ ಮಾಡಿ ನೆಕ್ಸ್ಟ್ ನಾವು ಯಾವ ಥರ ಪದ್ಧತಿನ ಮಾಡ್ತೀವಿ ಅನ್ನೋದನ್ನೆಲ್ಲನೂ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ. ನಾನು ಮೈಸೂರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ನಮ್ಮ ಕನ್ನಡ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ಮಕ್ಳುಗಳೆಲ್ಲ ಎದ್ದಿದ್ದಾರೆ. ನನ್ನ ಮಗಳು, ನನ್ನ ತಂಗಿ ಮಗಳು ಇಬ್ಬರೂ ಕೂಡ ಆಗಲೇ ಗಲಾಟೆ ಮಾಡೋದು ಶುರು ಮಾಡಿಬಿಟ್ಟಿದ್ದಾರೆ. 10 ಮಕ್ಳುಗಳಿದ್ರೂ ತಡಿಬೋದು, ಈ ತೀಟೆ ಮಾಡ್ತಾರೆ ನೋಡಿ ಅಂತ ಇಬ್ಬರು ಮಕ್ಕಳನ್ನ ತಡೆಯೋದು ಅಂದರೆ ತುಂಬಾ ಕಷ್ಟ ಅನ್ನಿಸ್ತಾ ಇರುತ್ತೆ. ಇಬ್ಬರು ಕೂಡ ತುಂಬಾ ತೀಟೆ ಮಾಡ್ತಾ ಇರ್ತಾರೆ. ನಾನು ಎಲ್ಲೆಲ್ಲಿ ಸ್ವಲ್ಪ ಗ್ಯಾಪ್ ಎಲ್ಲ ಇದೆ ಅಂತ ಅನಿಸ್ತಿತ್ತು ಅಲ್ಲೆಲ್ಲ ಸ್ವಲ್ಪ ಫ್ಲವರ್ಗಳಲ್ಲಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೇನೆ ಇದೆ ಡೆಕೋರೇಟು. ಹೇಗಿದೆ ಅಂತ ಫುಲ್ ವಿಡಿಯೋ ನೋಡಿದ್ಮೇಲೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಮನೇಲೂ ಹೇಗೆ ಹಬ್ಬನ ಆಚರಿಸಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಗೌರಿ ಮತ್ತು ಗಣೇಶ ಹಬ್ಬದ ಈ ವಿಡಿಯೋನ. ನಮ್ಮ ಕಡೆ ಗೌರಿ ಮತ್ತು ಗಣೇಶ ಹಬ್ಬದ ದಿನ ಏನೆಲ್ಲ ಮಾಡ್ತಾರೆ ಅಂತ ಈ ವ್ಲಾಗಲ್ಲಿ ಒಂದು ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸ್ವಲ್ಪನೇ ವಿಡಿಯೋನ ನಾನು ಯಾವುದನ್ನು ಶೂಟ್ ಮಾಡಿದ್ದೆ ಅದನ್ನಷ್ಟು ಶೇರ್ ಮಾಡ್ತಾಯಿದ್ದೀನಿ. ನಾನು ಇದು ಗಿಡನ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ. ದೇವ್ರ ಮುಂದೆ ಇಡೋಕ್ಕೂ ಮುಂಚೆ ನೀರನ್ನು ಹಾಕಿ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಗಿಡ ಅಂತೂ ನನಗಂತೂ ತುಂಬಾ ಖುಷಿ ಆಯಿತು ಗಿಡ ನೋಡಿ. ಒಂದು ಪಾಸಿಟಿವ್ ವೈಬ್ಸ್ ಕೂಡ ಇದು ದೇವ್ರ ಮುಂದೆ ಇಡೋದ್ರಿಂದ. ಈಗ ಗಣಪತಿ ಎಲ್ಲ ಅಲಂಕಾರ ಮುಗಿದಿತ್ತು. ಲಾಸ್ಟಲ್ಲಿ ಆ ಗಿಡನ ತೊಗೊಬಂದು ಇಟ್ಟು ಲೈಟಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದೆ? ಗಣಪತಿಗೆ ಆಲ್ಮೋಸ್ಟ್ ಎಲ್ಲ ಅಲಂಕಾರ ಮುಗಿದಿತ್ತು. ಮೊದಲನೇ ಪೂಜೆ ಮಾಡೋಣ ಬೆಳಗ್ಗೆ ಫಸ್ಟು ಅಂತ ಹೇಳಿ ಇಡ್ಲಿ ಮತ್ತು ಚಟ್ನಿ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನಾವಿವಾಗ ಪೂಜೆನ ಮುಗಿಸಿ ಹುತ್ತಕ್ಕೆ ಹೋಗಿ ಪೂಜೆ ಮಾಡೋ ಅಂಥದ್ದು ನಮ್ಮದು ಪದ್ಧತಿ. ಈಗ ದೀಪಕ್ಕೆ ಎಣ್ಣೆ ಬಿಟ್ಟು ಹೂವು ಎಲ್ಲ ಮುಡಿಸಿ ಎಲ್ಲನೂ ಕೂಡ ಆಗಿದೆ. ಆ ವಿಘ್ನೇಶ್ವರ ಅಂತ ಹೇಳ್ತಾ ಇದ್ದಂಗೆ ನಾವು ಯಾವುದೇ ಒಂದು ಪೂಜೆ ಮಾಡಬೇಕು ಅಂತ ಅಂದರೂ ಮೊದಲು ಆ ವಿಘ್ನೇಶ್ವರಂಗೆ ನಾವು ಪೂಜೆನ ಸಲ್ಲಿಸ್ತೀವಿ. ಒಂದು ಹೊಸ ಮನೆ ಕಟ್ಟೋದಿರ್ಬೋದು, ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಗಾಡಿ ತೊಗೊಂಡ್ರೂ ಕೂಡ ಫಸ್ಟು ಆ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸ್ತೀವಿ, ಯಾವುದೇ ವಿಘ್ನ ಬರಬಾರ್ದು ಅಂತ ಹೇಳಿ. ಹಾಗೆ ಈ ಗೌರಿ ಗಣೇಶ ಹಬ್ಬ ಯಾಕೆ ಆಚರಿಸ್ತಾರೆ,
ಯಾರಾದರೂ ಗೊತ್ತಿರೋರು ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಪ್ರಕಾರ ತಾಯಿ ಮಗನನ್ನು ರಕ್ಷಿಸಿದ ದಿನ ಎಂದು ಈ ಗೌರಿ ಗಣೇಶ ಹಬ್ಬನ ಆಚರಿಸ್ತಾರೆ. ನಿಮಗೆ ಯಾವ ವಿಷಯ ಗೊತ್ತು ಈ ಗೌರಿ ಗಣೇಶ ಹಬ್ಬದ ಬಗ್ಗೆ ಅನ್ನೋದನ್ನು ಗೊತ್ತಿದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ಅಲಂಕಾರ ಎಲ್ಲ ಮುಗಿದ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನನಗಂತೂ ನವಧಾನ್ಯಗಳಲ್ಲಿ ಹಾಕಿದ್ದು ಗಿಡ ತುಂಬ ಅಟ್ರಾಕ್ಷನ್, ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ನೋಡ್ತಾ ಇದ್ದರೆ ನನಗೇನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇನ್ನು ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲನೂ ಆಗಿದೆ. ಇಲ್ಲಿ ಹಣ್ಣುಗಳನ್ನು ತೊಗೊಂಡಿದ್ದೀನಿ, ಫಲಹಾರ. ಇದು ಯಾಕಪ್ಪ ಅಂತ ಅಂದರೆ ನಮ್ಮದು ಗಣೇಶ ಹಬ್ಬದ ದಿನ ಉತ್ತಕ್ಕೆ ಹೋಗಿ ತನಿ ಹರ್ಕೊಂಬರೋಂಥದ್ದು ನಮ್ಮದು ಪದ್ಧತಿ. ಚಿಗ್ಲಿ, ತಂಬಿಟ್ಟು ಎಲ್ಲನೂ ಕೂಡ ಮನೆಯಲ್ಲೇ ಮಡಿಯಿಂದ ಮಾಡಿ ನಾವು ಹೋಗಿ ಉತ್ತಕ್ಕೆ ಪೂಜೆ ಮಾಡ್ಕೊಂಬರೋದು. ಮನೇಲಿ ಪೂಜೆನ ಮುಗಿಸಿ ಇರ್ಬೋದು, ಅಥವಾ ಪೂಜೆ ಮಾಡೋದಕ್ಕಿಂತ ಮುಂಚೆ ಬೇಗನೆ ಹೋಗಿ ಕೂಡ ಪೂಜೆ ಮಾಡ್ಕೊಂಡು ಬರ್ಬೋದು. ನಾವು ಫಸ್ಟು ಗಣೇಶನಿಗೆ ಪೂಜೆ ಮುಗಿಸ್ಬಿಡೋಣ, ಆಮೇಲೆ ಉತ್ತಕ್ಕೆ ಹೋಗಿ ತನಿ ಹರ್ಕೊಂಬರೋಣ ಅಂತ ಹೇಳಿ ಫಸ್ಟು ಬೇಗ ಗಣೇಶನಿಗೆ ಪೂಜೆನ ಮುಗಿಸಿದ್ದೀವಿ. ಚಕ್ಲಿ, ಮೋದಕ ಎಲ್ಲನೂ ಕೂಡ ಗಣೇಶನಿಗೆ ಪ್ರಿಯವಾದದ್ದು, ಅದನ್ನು ಕೂಡ ಮಾಡಿ ಇಟ್ಟಿದ್ದೀವಿ. ಇನ್ನು ನಮ್ಮ ಮನೆ ಗಣೇಶನಿಗೆ ಪೂಜೆ ಎಲ್ಲ ಮುಗಿಸಿದ್ದಾಗಿದೆ. ಲಾಸ್ಟಲ್ಲಿ ಅಷ್ಟೋತ್ತರನ ಓದುತ್ತಾ ಇದ್ವಿ. ಗಣೇಶ ಅಷ್ಟೋತ್ತರನ ಓದಿ ಮುಗಿಸಿದ ನಂತರ ಕೈಗೆ ಒಂದು ಅರಿಶಿಣದ ದಾರನ ಕಟ್ಕೊಳ್ಳೋ ಅಂಥದ್ದು ಪೂಜೆ ಎಲ್ಲ ಆದಮೇಲೆ. ಕೆಲವರು ಗೌರಿ ಹಬ್ಬದ ದಿನವೇ ದೇವಸ್ಥಾನದಲ್ಲಿ ಕಟ್ಕೊಂಡಿರ್ತಾರೆ. ನಾವು ಮನೇಲೇ ಕೂರಿಸೋದ್ರಿಂದ ನಾವು ಮನೆಯಲ್ಲೇ ಅರಿಶಿಣದ ದಾರನ ಕಟ್ಕೋತಾ ಇದ್ದೀವಿ. ಅರಿಶಿಣದ ದಾರ ಕಟ್ಕೊಳ್ಳೋದ್ರಿಂದನೂ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ದೇವ್ರ ಮುಂದೆ ಇಟ್ಟು ಎಲ್ಲ ಆದಮೇಲೆ ನಾವು ಅರಿಶಿಣದ ದಾರನ ಕೈಗೆ ಕಟ್ಕೋತಾ ಇದ್ದೀವಿ. ಇನ್ನು ಸಿಂಪಲ್ಲಾಗಿ ಒಂದು ರೇಷ್ಮೆ ಸೀರೆನ ಹಾಕ್ಕೊಂಡು ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ ಈಗ ದೇವಸ್ಥಾನಕ್ಕೆ. ಆಮೇಲೆ ಅಂದರೆ ಫುಲ್ಲು ರಶ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಬೇಗ ಹೋಗ್ಬಿಟ್ಟು ಬಂದರೆ ನಾವು ಕೂಡ ನೆಕ್ಸ್ಟು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ದೇವರಿಗೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ಇನ್ನು ನನ್ನ ಮಗಳು ನೋಡ್ತಾ ಇರ್ಬೋದು, ಫುಲ್ಲು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ನನ್ನ ತಂಗಿ ಮಗು, ನನ್ನ ಮಗಳು ಇಬ್ಬರು ಕೂಡ ಮಾತಾಡಿಕೊಂಡು ಹೊರಟಿದ್ದಾರೆ. ಈಚೆ ಕಡೆ ಮಳೆ ಬೇರೆ ಲೈಟಾಗಿ ಸ್ಟಾರ್ಟ್ ಆಗಿತ್ತು. ಗೌರಿ ಹಬ್ಬದ ದಿನ ಆಗಿರ್ಬೋದು, ಗಣೇಶ ಹಬ್ಬದ ದಿನ ಆಗಿರ್ಬೋದು, ಒಂದು ಸ್ವಲ್ಪನಾದರೂ ಮಳೆ ಬಂದೇ ಬರುತ್ತೆ. ಇನ್ನು ಉತ್ತದ ಹತ್ರ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ತನಿ ಹರ್ಕೊಂಡು ಬೆಳಗ್ಗೆನೇ ಎಷ್ಟೊಂದು ಜನ ಬಂದು ಪೂಜೆ ಮಾಡ್ತಾನೇ ಇದ್ದಾರೆ, ಇನ್ನೂ ಕೂಡ ಬರ್ತಾನೂ ಇದ್ದಾರೆ. ಮಳೆ ಬೇರೆ ಬಂತು ಜೋರಾಗಿ. ನಾವು ಪೂಜೆ ಎಲ್ಲ ಮುಗಿಸಿ ಬಂದಿದ ನಂತರ ಮನೆಯಲ್ಲಿ ಒಬ್ಬಟ್ಟಿನ ಅಡುಗೆ ಎಲ್ಲನೂ ಕೂಡ ಮಾಡಿ ಗಣೇಶನ ಮುಂದೆ ಇಟ್ಟಿದ್ರು. ಕಡುಬು, ಖಾರ ಕಡುಬು, ಸಿಹಿ ಕಡುಬು, ಎಳ್ಳಿನ ಕಡುಬು, ಈ ಥರ ಯಾವ ಥರ ಕಡುಬು ಗಣೇಶನಿಗೆ ಇಷ್ಟ ಆಗುತ್ತೋ ಎಲ್ಲನೂ ಕೂಡ ಮಾಡಿದರು. ಇನ್ನು ಸಂಜೆ ಗಣೇಶನ ವಿಸರ್ಜನೆ ಮಾಡೋ ಟೈಮಲ್ಲಿ ನಾನು ಒಂದು ಸ್ಯಾರಿನ ಹಾಕ್ಕೊಂಡಿದ್ದೆ, ಸಿಲ್ಕ್ ಸ್ಯಾರಿ. ನೋಡ್ತಾ ಇರ್ಬೋದು, ಆರೆಂಜ್ ವಿತ್ ಪಿಂಕ್, ತುಂಬಾ ಚೆನ್ನಾಗಿತ್ತು. ನನಗೆ ಈ ಕಲರ್ ಕಾಂಟ್ರಾಸ್ಟ್ ಇರಲಿಲ್ಲ ಅಂತ ಹೇಳಿ ನಾನು ಈ ಕಲರ್ನ ತೊಗೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಈಗ ಆಲ್ಮೋಸ್ಟ್ 7 o'clock ಆಗಿತ್ತು, 7:30. ಗಣಪತಿನ ವಿಸರ್ಜನೆ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ನಾವು ಗಣೇಶನ ಹಬ್ಬದ ದಿನವೇ ದೇವ್ರನ್ನ ವಿಸರ್ಜನೆ ಮಾಡಿಬಿಟ್ಟಿರ್ತೀವಿ. ತುಂಬ ಮಡಿಯಿಂದ ಇರಬೇಕಾಗುತ್ತೆ, ಮಕ್ಕಳುಗಳೆಲ್ಲ ಇರ್ತಾರೆ, ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ. ಬೆಳಗ್ಗೆ ತಾನೇ ಎಲ್ಲ ಅಲಂಕಾರನ ಮಾಡಿ ಈಗ ಗಣೇಶನ ಬಿಡಬೇಕು ಅಂದರೆ ಸ್ವಲ್ಪ ಬೇಜಾರು ಅನಿಸ್ತಿತ್ತು. ಬಟ್ ಏನು ಮಾಡೋದು, ಮಕ್ಕಳು ಇರೋದ್ರಿಂದ ಬೇಗನೆ ಬಿಡಬೇಕು. ಒಂದು 3 ದಿನನಾದ್ರು ಇಟ್ಕೊಂಡ್ರೆ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಬಟ್ ಇನ್ನು ಮಕ್ಕಳುಗಳು ಎಳಿತಾರೆ, ಮಾಡ್ತಾರೆ ಅನ್ನೋದೊಂದು ಭಯ. ಹಾಗಾಗಿ ಇನ್ನು ಗಣೇಶನ್ನ ಬಿಡೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಹೊರಟಿದ್ದೀವಿ. ನನ್ನ ಮಗಳು ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ಗಣೇಶನ ಮುಂದೆ ಹಾಡೋದು, ಕುಣಿಯೋದು ಈ ಥರ ಮಾಡ್ಕೊಂಡು ಕೂತಿದ್ಲು. ಇನ್ನು ಅಕ್ಕಪಕ್ಕ ನಮ್ಮ ಮನೆ ಹತ್ರನೂ ಕೂಡ ಗಣೇಶನ ಹಾಕಿದ್ರು. ಫುಲ್ಲು ಜೋರು ಸೌಂಡು. ಇಬ್ಬರು ಮಕ್ಕಳು ಕೂಡ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಸೌಂಡು, ಹಾಡೋ ಎಲ್ಲ ಹಾಕಿ ಕುಣಿತಾ ಇರೋದನ್ನು ನೋಡಿ ಅವರು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನು ಲಾಸ್ಟಲ್ಲಿ ಗಣೇಶನ ವಿಸರ್ಜನೆ ಮಾಡಿದ ಮೇಲೆ ಎಲ್ರಿಗೂ ಪ್ರಸಾದನ ಕೊಡ್ತಾ ಇರೋವಂಥದ್ದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.